ಸಮೀಕ್ಷೆಗಳಲ್ಲಿ ಎನ್ಡಿಎಗೆ ಬಹುಮತ ಕೊಟ್ಟ ಬೆನ್ನಲ್ಲೇ ಅಂದ್ರೆ ಬಹುಮತ ಸಿಗಬಹುದು ಅನ್ನುವಂತಹ ಪ್ರೆಡಿಕ್ಷನ್ ಕೇಳಿ ಬಂದ ಬೆನ್ನಲ್ಲೇ ಸಮೀಕ್ಷೆಯನ್ನ ತಿರಸ್ಕರಿಸೋ ಕೆಲಸವನ್ನ ಇಂಡಿಯಾ ಒಕ್ಕೂಟದ ಭಾಗವಾಗಿರುವಂತಹ ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥರು ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಾ ಎಕ್ಸಿಟ್ ಪೋಲ್ಗಳು ಖಂಡಿತ ಸುಳ್ಳು. ಫಲಿತಾಂಶ 3 ದಿನ ಮುಂಚೆನೆ ಸುಳ್ಳಿನ ಸಮೀಕ್ಷೆ ಯಾಕೆ ಬೇಕಿತ್ತು ಅನ್ನೋದು ಇವರು ಮಾತು. ಮತ ಎಣಿಕೆ ವೇಳೆ 2-3 ಸುತ್ತಿನ ಬಳಿಕ ಎದ್ದು ಹೋಗಬೇಡಿ ಅಂತೆಲ್ಲ ಲೇವಡಿ ಮಾಡಿದ್ದಾರೆ. ಕೊನೆಯ ಸುತ್ತಿನ ತನಕ ಏಜೆಂಟ್ಗಳು ಕಾದು ನೋಡಬೇಕು. ಮತದಾನೋತ್ತರ ಸಮೀಕ್ಷೆ ಬಗ್ಗೆ ಕೇಜ್ರಿವಾಲ್ ಅವರು ಈ ರೀತಿ ತಮ್ಮದೇ ರೀತಿಯಲ್ಲಿ ವ್ಯಂಗ್ಯವನ್ನ ಮಾಡೋದ್ರ ಮೂಲಕ ತಿರಸ್ಕರಿಸಿದ್ದಾರೆ. ಇಂಡಿಯಾ ಒಕ್ಕೂಟದ ಬಹುತೇಕರು ಎಕ್ಸಿಟ್ ಪೋಲ್ ಅನ್ನು ರಿಜೆಕ್ಟ್ ಮಾಡ್ತಿದ್ದಾರೆ. ಇದು ಅರವಿಂದ್ ಕೇಜ್ರಿವಾಲ್ ಅವರ ರಿಯಾಕ್ಷನ್ ಆಗ್ತಾ ಇದೆ. ಅವ್ರು ಹೇಳ್ತಾ ಇರೋದು ಎಲ್ಲವೂ ಕೂಡ ಫೇಕ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಈ ಫಲಿತಾಂಶಕ್ಕೆ 3 ದಿನ ಮುಂಚೆನೇ ಯಾಕೆ ಸುಳ್ಳಿನ ಸಮೀಕ್ಷೆ ಎಲ್ಲ ಬೇಕಾಗಿತ್ತು ಅನ್ನೋದು ಅವ್ರು ಮಾತಾಗ್ತಾ ಇದೆ. ಮತ ಎಣಿಕೆ ವೇಳೆ 2-3 ಸುತ್ತಿನ ಬಳಿಕ ಎದ್ದು ಹೋಗಬೇಡಿ, ಕೊನೆ ಸುತ್ತಿನ ತನಕ ಕಾದು ನೋಡಿ, ನಮ್ಮದೇ ಗೆಲುವು ಅನ್ನೋ ವಿಶ್ವಾಸ ಅವ್ರದ್ದು. ಆಮೇಲೆ ಅವರದ್ದೇ ಡೆಲ್ಲಿಯಲ್ಲಿ ನಾವು ನೋಡಿದ್ವಿ 7ಕ್ಕೆ 7 ಕೂಡ ಬಿಜೆಪಿನೇ ಬರುತ್ತೆ ಅನ್ನುವಂತಹ ಬಹುತೇಕ ಸಮೀಕ್ಷೆಗಳ ಪ್ರೆಡಿಕ್ಷನ್ ಕೇಜ್ರಿವಾಲ್ ಅವರ ನಿದ್ದೆಗೆಡಿಸಿದೆ. ಹೀಗಾಗಿ ಈ ರೀತಿ ರಿಜೆಕ್ಟ್ ಮಾಡುವಂತಹ ವಿಚಾರಕ್ಕೆ ನಾವು ಬಂದಿದ್ದೀವಿ ಅನ್ನೋದನ್ನ ತಿಳಿಸ್ತಾ ಇದ್ರು.